KGF ಕ್ಷೇತ್ರದಿಂದ ಮಧುಮಿತಾ ST ಬ್ಲಾಕ್. ಅವ್ರ ತಂದೆ ಹೆಸರು ಮುನಿಸ್ವಾಮಿ ಅಂತ. ಮಗು 578 ಮಾರ್ಕ್ಸ್ ತಗೊಂಡು ಜಯ ಗಳಿಸಿದರೆ ನಮ್ಮ ದಲಿತ ವರ್ಗದ ಸೇರಿದ ನಮ್ಮ ಮಧುಮಿತಾಗೆ ನನ್ನ ಹೃದಯಪೂರ್ತಿ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ. ಆಮೇಲೆ ಸುರುತಿ ಮಗು 561 ಹುರ್ಗಂಪೇಟೆ. ಅವ್ರ ತಂದೆ ಹೆಸರು ಸುಕುಮಾರ್ ಅಂತ, SC ಕಮ್ಯುನಿಟಿ ದಲಿತ ವರ್ಗದ ಸೇರಿದರು. ಆ ಮಗುಗೂ ನಮ್ಮ ಶುಭಾಶಯಗಳು. ಮತ್ತು ಹರ್ಷಿಯಾ ಕೈಸರ್ ಹುರ್ಗಂಪೇಟೆ ಮಗು 570 ಮಾರ್ಕ್ ತಗೊಂಡು ಪಾಸ್ ಮಾಡಿ ನಮ್ಮ KGFಗೆ ಒಳ್ಳೆಯ ಹೆಸರನ್ನು ಕೊಟ್ಟಿದೆ. ಆ ಮಗುಗೂ ಶುಭಾಶಯಗಳು. ಮಿಸ್ ಬಾಸ್ ಹುರ್ಗಂಪೇಟೆ 582 ತಗೊಂಡು ನಮ್ಮ ಮೈನಾರಿಟಿ ಮುಸ್ಲಿಂ ವರ್ಗದ ಸೇರಿದ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ KGFನಲ್ಲಿ ಒಂದೇ ತಟ್ಟಿನಲ್ಲಿ ಊಟ ಮಾಡೋ ಮಕ್ಕಳು ನಾವು ಎಲ್ಲ ವರ್ಗದವರು. ಈ ಸತಿ 582 ಮಗು ಕಷ್ಟ ಬಿದ್ದು ಅವ್ರ ತಾಯಿ ತಂದೆಗೂ ನಮ್ಮ KGFಗೂ ಕೀರ್ತಿ ತಂದಿದ್ದಾರೆ. ಆ ಮಗುಗೂ ನನ್ನ ಶುಭಾಶಯಗಳು. ನೆಕ್ಸ್ಟು ಹರ್ಷ, ಅವ್ರ ತಂದೆ ಹೆಸರು ಪಳನಿ ಹುರ್ಗಂಪೇಟೆ. ಆ ಮಗುನು 582 ಮಾರ್ಕ್ ತಗೊಂಡು ನಮ್ಮ KGFಗೆ ಕೀರ್ತಿ ತಗೊಂಡು, ಅದು ಒಂದು ಗೌಂಡ್ರ ವರ್ಗದ ಸೇರಿದವರು. ಅವರು ಎಲ್ಲ ವರ್ಗದವರು ನಮಗೆ ಈ ಸತಿ ಎಲ್ಲ ಇದರಲ್ಲಿ ಪಾಸ್ ಮಾಡಿ ಒಳ್ಳೆ ಕೀರ್ತಿನ KGF ತಗೊಂಡು ಬಂದಿದ್ದಾರೆ. ಇವರಿಗೆಲ್ಲರಿಗೂ ನನ್ನ ಶುಭಾಶಯ ತಿಳಿಸಿ, ಇವರಿಗೆ ನಾನು ಅಲ್ಲಲ್ ಮುನಿಸ್ವಾಮಿ KGF ನಮ್ಮ ಊರು ಮಕ್ಕಳಿಗಾಗಿ ನಾನು ಏನು ಮಾಡಬೇಕು, ನಾನು ಅವ್ರನ್ನ ಹೇಳಿ ಅವ್ರನ್ನ ಬಂದ್ಬಿಟ್ಟು ಕೊಚ್ಚೆ ನಾನು ಮಾಡಲ್ಲ. ನನ್ನ ಕೈನಲ್ಲಿ ಏನಾಗುತ್ತೋ ಆ ಮಗುನ ಮುಂದಿನ ಭವಿಷ್ಯಕ್ಕೆ ಅವ್ರ ಮನೆಗೆ ಹೋಗಿ ಯಾವುದೋ ಫೋಟೋನೋ ಯಾವುದೋ ಅಡ್ವರ್ಟೈಸ್ಮೆಂಟು ಇಲ್ಲದಂಗೆ ನಾನು ಆ ಮಕ್ಕಳಿಗೆ ಏನು ಸಹಾಯ ಮಾಡಬೇಕು ಅದನ್ನು ಮಾಡ್ತೀನಿ. ಇಲ್ಲಿ ಬಂದು ನನ್ನ ಸ್ವೀಕಾರ ಮಾಡಿದ್ದಕ್ಕೆ, ನಮ್ಮ ಸನ್ಮಾನ ಸ್ವೀಕಾರ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ, ನಿಮ್ಮ ತಾಯಿ ತಂದೆಗೆ ನಿಮಗೆ ಎಲ್ಲರಿಗೂ ವಂದನೆಗಳು. ನಿಮ್ಮ ಪಾದಕ್ಕೆ ಹೂವು ಹಾಕಿ ನಮಸ್ಕಾರ ಮಾಡಿ. ಪತ್ರಿಕೆ ಕರ್ತಾರೆ. ನಮ್ಮ KGFನ ಒಳ್ಳೆಯದು ಕೆಟ್ಟದನ್ನೇ ಜನಕ್ಕೆ ಹೇಳೋದರಲ್ಲಿ ನಿಮ್ಮ ಪಾತ್ರ ಭಾಳ ದೊಡ್ಡದು. ಇವತ್ತಿನ ದಿವಸ KGFನಲ್ಲಿ PUC ಎಕ್ಸಾಮ್ನಲ್ಲಿ ನಮ್ಮ ಮಕ್ಕಳು, ಎಲ್ಲ ವರ್ಗದ ಮಕ್ಕಳು, ಎಲ್ಲ ಕಮ್ಯುನಿಟಿ ಮಕ್ಕಳು ಭಾರಿ ಜಯ ಕಲಿಸಿದ್ದಾರೆ. ನಮಗೆ ಇದು ಹೆಮ್ಮೆ ಥರ ವಿಷಯ. ಓದೋ ರಿಸಲ್ಟ್ ನೋಡಿದ್ರೆ ನಮಗೆಲ್ಲ ಹೊಟ್ಟೆ ಉರಿ. ನಮ್ಮೆಲ್ಲ KGFನಲ್ಲಿ ಶಿಕ್ಷಣ ಸರಿಯಿಲ್ಲ ಅಂತ ಹೇಳ್ತಾ ಇದ್ರಲ್ಲ. ಈ ಸತಿ ಮಕ್ಕಳು ತುಂಬ ಕಷ್ಟ ಬಿದ್ದು, ಅವ್ರ ಪೇರೆಂಟ್ಸ್ ಎಲ್ಲ ಕಷ್ಟ ಬಿದ್ದು ಓದಿಸಿ ಇವ್ರನ್ನೆಲ್ಲ ಬಂದು ಒಳ್ಳೆ ರೀತಿಯಲ್ಲಿ ಶಾಲೆಗೆ ಕಳಿಸಿ ಇವತ್ತು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲರೂ ಜಯಗಳಿಸಿದ್ದಾರೆ. ಟಾಪರ್ PUCನಲ್ಲಿ ಟಾಪರ್. ಈ ಟಾಪರ್ಗೆಲ್ಲ ಬಂದು ನಮ್ಮ ಶುಭಾಶಯಗಳು, ಅವ್ರ ತಾಯಿ ತಂದೆಗಳಿಗೆ ವಂದನೆಗಳು ಹೇಳ್ತಾ, ನನ್ನ ಒಂದು ಘಟನೆ ನೋಡಿದೆ. ನನ್ನ ಏನು ಘಟನೆ ಅಂದರೆ, ಯಾವುದೋ ಒಂದು ಕಮ್ಯುನಿಟಿ ಮಕ್ಕಳನ್ನ ಕರ್ಕೊಂಡೋಗಿ ಈ ಶೇಷದ ಶಾಸಕರು ಒಂದು 3 ಜನ 4 ಜನ ಒಂದು ಐ ಕ್ಯಾಸ್ಟು ಕಮ್ಯುನಿಟಿ ಅವ್ರಿಗೆ ಮಾತ್ರ ಸನ್ಮಾನ ಮಾಡಿದ್ದಾರೆ. ಇದು ಅವ್ರಿಗೆ ಶೋಭೆ ತಕ್ಕದಲ್ಲ. ನಾನು ನಿಜವಾಗಿ ಹೇಳ್ತೀನಿ, ಡಾಕ್ಟರ್ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರು ಒಂದು ವರ್ಗಕ್ಕೆ ಸೀಮಿತಾಗಿ ಅವರು ಕಾನೂನು ಬರೆದಿಲ್ಲ. ಎಲ್ಲ ವರ್ಗದವರು ನಮ್ಮವರೇ, ಎಲ್ಲ ವರ್ಗದವರೇ ನಮ್ಮವರೇನು ಹೇಳ್ಬಿಟ್ಟು ಕಾನೂನು ಬರೆದಿರೋರು. ಶ್ರೀಮಾನ್ ಬಸವಣ್ಣ ಅವರು ಕೀರ್ತನೆಯಲ್ಲಿ ವಚನ ಹೇಳಿದ್ದಾರೆ, ಇವನು ಯಾರವ, ಇವನು ನಮ್ಮವ ಕೂಡಲ ಸಂಗಮ ದೇವ ಅಂತ. ನಮ್ಮ ಕನಕದಾಸರು ಇರಲಿ, ಅಂಬೇಡ್ಕರ್ ಇರಲಿ, APJ ಅಬ್ದುಲ್ ಕಲಾಂ ಇರಲಿ, ನಾಟಕವಿ ಪ್ರಭು ಇರಲಿ, ಕುವೆಂಪು ಇರಲಿ, ನಮ್ಮ ನಾಡಪ್ರಭು ಕೆಂಪೇಗೌಡರು ಇರಲಿ, ಎಲ್ಲರೂ ಎಲ್ಲ ಜನಸಂಘನೂ ಎಲ್ಲ ಕಮಿಟಿನವರು ಸಮವಾಗಿ ನೋಡಿದ್ದಾರೆ. ಆದರೆ ನಮ್ಮ ಕ್ಷೇತ್ರದಲ್ಲಿ ಕಷ್ಟ ಬಿದ್ದು ಇವತ್ತು ST SC ಮಕ್ಕಳು, ಒಕ್ಕಲಿಗರ ಮಕ್ಕಳು, ಮುಸ್ಲಿಂ ಮಕ್ಕಳು ನೀವೇ ನೋಡಿದಿರಿ, ಎಲ್ಲ ವರ್ಗದ ಮಕ್ಕಳಿದ್ದಾರೆ.
ಆ ಮಕ್ಕಳು ಕಷ್ಟ ಬಿದ್ದು ಓದಿ ನೀವು ಯಾರೋ ಮೆಚ್ಕೊಳ್ಳೋಕ್ಕೋಸ್ಕರ ಒಂದು ಕಮ್ಯುನಿಟಿನೇ ಅವ್ರಿಗೆ ನೀವು ಸನ್ಮಾನ ಮಾಡಿದರೆ ಮಿಕ್ಕಿದ ಮಕ್ಕಳು ಮನಸ್ಸಿನಲ್ಲಿ ವಿಷ ಬೀಜ ಹಾಕಿರೋ ತನ ಇದು ವಿಷ ಬೀಜ. ಮಕ್ಕಳು ಶಾಲೆಗೆ ಹೋಗೋ ಟೈಮ್ನಲ್ಲಿ ಅವ್ರ ಮನಸ್ಸಿನಲ್ಲಿ ಏನು ಅದು ದಕ್ಕತ್ತೋ ಅದೇನೇ ಬಂದ್ಬಿಟ್ಟು ಅವ್ರಿಗೆ ಉದ್ಧಾರ ಆಗೋದು. ಆ ಚಿಕ್ಕ ಚಿಕ್ಕ ಮಕ್ಕಳು ಮನಸ್ಸಿನಲ್ಲಿ ವಿಷ ಬೀಜ ಹಚ್ಚಿದ್ದಾರೆ ನಮ್ಮ ಶಾಸಕರು. ಇದು ಶೋಭೆ ತರಕ ವಿಷಯ ಅಲ್ಲ. ಎಲ್ಲರ ಕರೆದು ಸಮವಾಗಿ ಸಮಪಾಲು ಸಮಪಂಗು ಹಂಗನೆ ಹೇಳ್ಬಿಟ್ಟು ನೀವು ಬಂದ್ಬಿಟ್ಟು ಎಲ್ಲರನ್ನ ಕರೆದು ನೀವು ಮಾತಾಡಿದ್ರೆ ನಿಮಗೆ ಸಭಾಸ್ ಅಂತ ಹೇಳ್ತಾ ಇದ್ದೀವಿ. ಇವರು ಯಾರೋ ಮೆಚ್ಕೊಳ್ಕೋಬೇಕಂತ ಒಂದು ಕಮ್ಯುನಿಟಿ ಅವ್ರ ಕಮ್ಯುನಿಟಿ ಅವ್ರಿಗೆ ಹೋಗ್ಬಿಟ್ಟು ಸನ್ಮಾನ ಮಾಡಿದ್ರೆ ಅವ್ರಿಗೆ ಯಾರಿಗೆ ಕೀರ್ತಿ ಬರುತ್ತೆ ಆ ಕಮ್ಯುನಿಟಿಗೆ, ನಮಗೆ ಕೀರ್ತಿ ಬರಬೇಕು. ನೀವು ಮನೆ ಕರ್ಕೊಂಡು ಬಂದ್ಬಿಟ್ಟು ಆ ಯೋಗ್ಯತೆ ಕೆಟ್ಟ ಶಿಕ್ಷಣ ಅಧಿಕಾರಿಗಳು ಆ BO ಯಾವನವನು ನೀನು ಅಯೋಗ್ಯ, ನೀನು ಗೊತ್ತಿಲ್ವಾ ಎಷ್ಟು ಮಕ್ಕಳು ಎಷ್ಟು ವರ್ಗದವರು ಯಾವ ಮಕ್ಕಳು ಬಂದ್ಬಿಟ್ಟು ಟಾಪರ್ಸ್ ಬಂದಿದ್ದಾರೆ, ಆ ಟಾಪರ್ಸ್ ಎಲ್ಲ ಕರ್ಕೊಂಡು ಬಂದು ಸನ್ಮಾನ ಮಾಡ್ಬೇಕನ್ನ BO ಬೇಕುಪ್ಪ. ಅಯೋಗ್ಯ, ನಿನಗೆ ಬುದ್ಧಿ ಇಲ್ವಾ? ನಿನಗೆ ಬಂದಿದ್ದಾರೆ, ಅವ್ರಿಗೆ ಬಂದ್ಬಿಟ್ಟು ಅವ್ರು ಕಳಿಸಿದ್ದಾರೆ, ಮಾಹಿತಿ ಕಲೆ ಮಾಡಿಕೊಂಡು ಅಲ್ಲಿ ಹೋಗಿದ್ದಾರೆ. ನೀವು MLA ಮಾಡಿದ್ರೆ ನೀವು ಪರ್ಸನಲ್ಲು ಅಧಿಕಾರಿಗಳು ವರ್ಗನೆ ಕರ್ಕೊಂಡೋಗಿ 4 ಜನಕ್ಕೆ ನೀವು ಬಂದ್ಬಿಟ್ಟು ಮಾಡಿದರೆ 578 ತಗೊಂಡ ಒಂದು SC, ಈ SC ಕಾನ್ಸ್ಟಿಟ್ಯೂಷನಲ್ಲಿ SCಗಳು ನಿಮಗೆ ಕಣ್ಣಿಗೆ ಕಾಣಲ್ವಾ? ಗೌಡರುಗಳ ಕಣ್ಣಿಗೆ ಕಾಣಲ್ವಾ? ಮುಸ್ಲಿಮ್ಗಳ ಕಣ್ಣಿಗೆ ಕಾಣಲ್ವಾ? ಕ್ರಿಶ್ಚಿಯನ್ಗಳ ಕಣ್ಣಿಗೆ ಕಾಣಲ್ವಾ? ನಮ್ಮ ಕಣ್ಣಿಗೆ ಕಾಣುತ್ತೆ. ಇವತ್ತು ಮೈನಾರಿಟಿ SC 80% ಇರೋದು ಈ ಕ್ಷೇತ್ರ ಮೀಸಲು ಕ್ಷೇತ್ರ. ಈ ಮೀಸಲು ಕ್ಷೇತ್ರದಲ್ಲಿ ಯಾವ ನಮ್ಮ ಹಿಂದುಳಿದ ವರ್ಗಕ್ಕೆ ಅಹಿಂದವ್ರಿಗೆ ಯಾರಿಗೂ ರೆಸ್ಪೆಕ್ಟ್ ಇಲ್ಲ, ಯಾವುದೂ ಒಂದಿಲ್ಲ. ಇದೇ ಮಹಾನುಭಾವ ಅಂಬೇಡ್ಕರ್ ಅವರು ಬರೆದಿರೋ ಕಾನೂನಿನಲ್ಲಿ ಇನ್ನೂ ಆ ಮಕ್ಕಳಿಗೆಲ್ಲ ಸ್ಕಾಲರ್ಶಿಪ್ ಕೊಟ್ಟಿದ್ರೆ ಇನ್ನೂ ನನ್ನ ಮಕ್ಕಳು ಇನ್ನೂ ಜಾಸ್ತಿ ಜೈ ಬರ್ಸ್ತಾ ಇದ್ರು. 3 ವರ್ಷ ಆಯಿತು. ಮುನ್ಸಿಪಾಲಿಟಿ ಈ ವಿಗ್ರಹನ ಬಂದ್ಬಿಟ್ಟು ಈ ಥರ ನಿಲ್ಲಿಸಬಾರ್ದು. ಹಿಂದ್ಗಡೆ ಗೋಲ್ಮಾಲ್ ಮಾಡಿರೋ ಅಯೋಗ್ಯ ಅಧಿಕಾರಿಗಳೇ ಈ ಕಡೆ ತಿರ್ಸ್ಬೇಕು, ಈ ವಿಗ್ರಹನ ಹಿಂಗೆ ತಿರ್ಸ್ಬೇಕು. ಅವ್ರು ಮಾಡೋ ಅನ್ಯಾಯ ನಮ್ಮ ಡಾಕ್ಟರ್ ಅಂಬೇಡ್ಕರ್ ನೋಡಿ ಅವ್ರಿಗೂ ನಾವು ಹೊಟ್ಟೆ ಉರಿಬೇಕು. ನಾನು ವಿನಂತಿ ಮಾಡ್ತೀನಿ, ಈ ಸ್ಟ್ಯಾಚ್ಯೂನ ತಿರ್ಗಿಸ್ಬೇಕು. ನಾನು ಇರೋ ಟೈಮ್ನಲ್ಲಿ ಇದೇ ಎಲ್ಲ ವರ್ಗದವ್ರಿಗೂ 7.5, 2.5, 24.1 ಅಂತ ಎಲ್ಲ ವರ್ಗ 1,500 ಜನ 2,000 ಜನ ಸೇರಿ ಕೋಟ್ಯಾಂತರ ಲೆಕ್ಕನಲ್ಲಿ ನಾವು ಎಲ್ಲರಿಗೂ ಬಂದ್ಬಿಟ್ಟು ಸ್ಕಾಲರ್ಶಿಪ್ ಕೊಡ್ತೀವಿ. ಈ 3 ವರ್ಷದಿಂದ ಆ ಸ್ಕಾಲರ್ಶಿಪ್ಪೇ ಇಲ್ಲ. ಯಾಕೆ ಸ್ಕಾಲರ್ಶಿಪ್ ಕೊಡೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ ನಿಮಗೆ? ಅದರಲ್ಲಿ ನಿಮ್ಗೆ ಏನು ಆದಾಯ ಸಿಕ್ಕಲ್ಲ. ಅದಕ್ಕೋಸ್ಕರ ಒಂದು ವಿದ್ಯಾವಂತರಿಗೆ ಈ ಮುನ್ಸಿಪಾಲಿಟಿ ಅನ್ಯಾಯ ಮಾಡ್ತಾ ಇದೆ. ನಾನು ಲಾಸ್ಟ್ ಮೀಟಿಂಗ್ನಲ್ಲಿ ನಾನು ಬಂದ್ಬಿಟ್ಟು ಅಟ್ರಾಸಿಟಿ ಕೇಸ್ ಹಾಕ್ತೀನಿ, ಈ ಸ್ಕಾಲರ್ಶಿಪ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಾನು ಫೈರ್ ಮಾಡಿದೆ. ಆವಾಗ ಯಾವುದೋ ಒಂದು ಲ್ಯಾಪ್ಟಾಪ್ನಲ್ಲಿ ಕಮಿಷನ್ ಸಿಗುತ್ತೆ ಅಂತ 35 ಲ್ಯಾಪ್ಟಾಪಲ್ಲಿ ಕೊಟ್ಬಿಟ್ಟು ಕಣ್ಣೋರಿಸ್ಬಿಟ್ರು. ಆ 35 ಲ್ಯಾಪ್ಟಾಪ್ನ ಇವತ್ತು ವರ್ಕೆ ಮಾಡಲ್ಲ, ಯಾವುದನ್ನು ಕೆಲಸನೇ ಮಾಡಲ್ಲ. ಡೂಪ್ಲಿಕೇಟ್ ಕೊಟ್ಬಿಟ್ಟು ಒಂದರಲ್ಲಿ 10,000 20,000 ರೂಪಾಯಿ ಕಮಿಷನ್ ಹೊಡೆದ್ರು. ಈ 3 ವರ್ಷ ಸ್ಯಾಂಕ್ಷನ್ ಮಾಡಿರೋ ನಾನು, ನನ್ನ ಅಧ್ಯಕ್ಷರಲ್ಲಿ ಮಾಡಿರೋ ದುಡ್ಡು ಅಲ್ಲೇ ಇದೆ. ಯಾಕೆ ನೀವು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲ? ಇದು SC ಮಕ್ಕಳಿಗೆ ಅನ್ಯಾಯ ಇಲ್ವಾ? ಹಿಂದುಳಿದ ವರ್ಗ ಮಕ್ಕಳಿಗೆ ಅನ್ಯಾಯ ಇಲ್ವಾ ಇದು ಕೊಡೋದು? ನಿಮ್ಗೆ ಯಾರು ಕಣ್ಣಿಗೆ ಕಾಣಲ್ವಾ? ಈ ಅಧಿಕಾರಿಗಳೇ, ನೀವು ಯಾರು ಮಾತು ಕೇಳ್ಕೊಂಡು ಆಡಳಿತ ಮಾಡ್ತೀರಾ? ಯಾರು ಮಾತು ಕೇಳ್ಕೊಂಡು ಆಡಳಿತ ಮಾಡ್ತೀರಾ? ನೀವು ಸ್ವಂತ ಬುದ್ಧಿಯಿಂದ ಮಾಡ್ತಾ ಇದ್ದೀರಾ. ಎಲ್ಲಿಂದ ನೀವು ಆಡು ತಗೊಂಡು ಬರೋದು? ಯಾವಾಗ ನೋಡಿದ್ರು ರಸ್ತೆ, ಡ್ರೈನು, ಆ ಜಲ್ಲಿ ಕಲ್ಲು ಮಣ್ಣು ಹಾಕ್ಬಿಟ್ಟು ಹೊಡೆಯೋದನ್ನ ದುಡ್ಡು. ಎಲ್ಲ ರೋಡ್ಗಳು ಇವತ್ತು ಚೆನ್ನಾಗಿರೋ ರೋಡ್ನ ಅಗದ್ಬಿಟ್ಟು ಹಾಕಿದ್ದಾರೆ. ಒಂದು ನೀರಾವರಿ ಯೋಜನೆ ಒಳಗಮದಿನಲ್ಲಿ ಒಂದು ಚಿಕ್ಕ ಡ್ಯಾಮ್ ಕಟ್ಟಬೇಕು, DPR ಮಾಡಿದೆ. ಈ ಊರಿಗೆ ಒಳ್ಳೇದಾಗಿತ್ತಂತ ಒಂದು ಡ್ಯಾಮ್ ಕಟ್ಟೋಕೆ ಬೇಡ. 50 ಕೋಟಿ ಇವತ್ತು CM ಬಂಡು 8,000 ಕೋಟಿ ಇವತ್ತು ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ 50 ಕೋಟಿ ರೂಪಾಯಿ ಇವತ್ತು KGF ಕ್ಷೇತ್ರಕ್ಕೆ ಬಂದಿದೆ. 50 ರೂಪಾಯಿಗೆ ನೆಲದಂಗೆ ನೀರಾವರಿ, ಮೂಲಭೂತ ಸೌಕರ್ಯ, ಈ ಶೌಚಾಲಯಗಳು ಎಲ್ಲ ಮಾಡಬೇಕು. ಏನಿಲ್ಲ, ಈ ಫೈಲರ್ಸಲ್ಲಿ ಹೋಗಿ ನೋಡಿ, ಹಾಕಿರೋ ರೋಡು 2 ವರ್ಷ 3 ಆಗಿಲ್ಲ, ಕಿತ್ತಾಕ್ತಾ ಇದ್ದಾರೆ. ಆ DR ಕ್ವಾರ್ಟರ್ಸಿಂದ ಅಲ್ಲಿವರೆಗೆ ಹೊಟ್ಟೆ ಉರಿ ಆಗುತ್ತೆ. 3 ತಿಂಗಳಿಗೆ 4 ತಿಂಗಳಿಗೆ ಮುಂಚೆ ಅದು ಎಕ್ಸ್ಟೆಂಡ್, ಈ ಕಡೆ ಆ ಕಡೆ ರೋಡ್ ಎಕ್ಸ್ಟೆಂಡ್ ಮಾಡ್ಬಿಡ್ತೀನಿ ಅಂತ ಪೂಜೆ ಮಾಡಿ ಅದನ್ನೇ ಚಾಲು ಮಾಡಿಬಿಟ್ಟು ಅಗದ್ಬಿಟ್ಟು ಮುಚ್ಚಿಬಿಟ್ರು. ಆಮೇಲೆ ಇವಾಗ ಅದನ್ನು ಮಾಡ್ತಾ ಇದ್ದಾರೆ. ಯಾವುದರಲ್ಲಿ ಅರ್ಜೆಂಟು ಇದೇ ನಾಳೆ ಬಂದ್ಬಿಟ್ಟು ಜಂಬು ಆಗಿ
ನಾಳೆ ಬಂದ್ಬಿಟ್ಟು ಅಂಬೇಡ್ಕರ್ ಸ್ಟ್ಯಾಚ್ಗೆ ನೀವು ಹೂನಾರ ಹಾಕಿ ಮೆರವಣಿಗೆ ಮಾಡ್ತೀರಾ. ನಾಚಿಕೆ ಕೆಟ್ಟವ್ರೆ ನೀವು. ಇದು ಅಂಬೇಡ್ಕರ್ ಪಾರ್ಕು ಡಿಸ್ಮೈಂಡ್ಲ್ ಆಡಬೇಕಂತ ಹೈಕೋರ್ಟ್ನಲ್ಲಿ ಮಾಡೋ ಟೈಮ್ನಲ್ಲಿ ಈ ವಲ್ಲಲ್ ಮುನ್ಸ್ವಾಮಿ ಹೋಗಿ ರಾತ್ರಿ ಹೋಗ್ಬಿಟ್ಟು ಸ್ಟೇ ತೊಗೊಂಡು ಬಂದ. ಅದು ಏನಾಯಿತು, ಅದ್ರ ವಿಚಾರ ಏನಾಯಿತು? ಆ ಪಾರ್ಕ್ನ ಬಂದ್ಬಿಟ್ಟು ಕರೆಕ್ಟಾಗಿ ಮಾಡಿ ಅದನ್ನು ಸರಿ ಮಾಡಬೇಕನ್ನ ಇಷ್ಟುವರೆಗೆ ಕಿವಿಗೆ ಹಾಕ್ಕೊಂಡು ಯಾರೂ ಇಲ್ಲ. ನಿಮ್ಮ ಯೋಗ್ಯತೆಗೆ ಇವಾಗ ಅಂಬೇಡ್ಕರ್ ಪಾರ್ಕ್ ಕಟ್ತೀನಿ ಅಂತ ಹೇಳ್ಬಿಟ್ಟು ಅದರಲ್ಲಿ ರೆಕಾರ್ಡು ಸರಿ ಇಲ್ಲ, ಏನೂ ಸರಿ ಇಲ್ಲ. ಈ ಜನಗಳು ಮೆಚ್ಕೋಬೇಕಂತ ಕಟ್ಬಿಟ್ಟು ಅದಕ್ಕೆ ಇವತ್ತು BJML ಸ್ಟೇ ಹೋಗಿದೆ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಮಾಡಿಲ್ಲ. ನಿಮ್ಗೆ ಆದೇಶ ಮಾಡೋರು ಯಾರು? ಈ ಆಗಿರೋ ಅಧಿಕಾರಿಗಳು ಯಾರು ಕರೆದ್ರೆ ಮೀಟಿಂಗ್ ಹೋಗಬೇಕು? ನೀವು ಯಾರ ಮಾತು ಕೇಳ್ತಾ ಇದ್ದೀರಾ? ಇವತ್ತು KGFನಲ್ಲಿ ಮುನ್ಸಿಪಾಲಿಟಿ ಆಫೀಸ್ ಇದೆಯಾ, KD ಆಫೀಸ್ ಇದೆಯಾ, PWD ಆಫೀಸ್ ಇದೆಯಾ, ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಫೀಸ್ ಇದೆಯಾ? ಈ ಆಫೀಸೆಲ್ಲ ಎಲ್ಲಿಗೆ ಹೋಗುತ್ತೆ? ನೀವು ಎಲ್ಲಿಗೆ ಮೀಟಿಂಗ್ ಮಾಡ್ತೀರಾ? ಅವ್ರ ಹತ್ರ ಹೋಗಿ ನೀವು ಮೀಟಿಂಗ್ ಮಾಡಬೇಕಂತ ಯಾರು ನಿಮ್ಗೆ ಆದೇಶ ಕೊಟ್ಟವರು? ಅವ್ರಿಗೆ ಏನಿದೆ ಪವರ್ ಇದೆ? ನನ್ನ ಹತ್ರ ಆಲ್ ವಿಡಿಯೋಸ್ ನನ್ನ ಹತ್ರ ಇದೆ. ಯಾರು ಅಂತ ನನಗೆ ತೋರಿಸ್ತೀನಿ. ಸಿಂಗಲ್ ಸರ್ನಲ್ಲಿ ಕ್ಲಿಯರ್ ಆಗಿಲ್ಲ. ಯಾರು ಬೇಕು? MLA ಕರೆದ್ರೆ ಹೋಗ್ಬೇಕು, ಬೇರೆಯವ್ರು ಕರೆದ್ರೆ ಹೆಂಗಯ್ಯ ಹೋಗ್ತಾರೆ? ನಾಚಿಕೆ ಕಟ್ಟ ಅಧಿಕಾರಿಗಳೇ. ಅಂಬೇಡ್ಕರ್ ಬರೆದಿರೋ ಸಂವಿಧಾನ ಇದನ್ನ KGFನಲ್ಲಿ ಸಂವಿಧಾನ ಬರೆದಿರೋದು ಎಲ್ಲ ವರ್ಗಕ್ಕೂ ಎಲ್ಲರಿಗೂ ಸೀಮಿತವಾಗಿ ಬರೆದಿರೋ ಕಾನೂನು. ಎಲ್ಲಿ ನೋಡಿದ್ರೆ ಅಂಬೇಡ್ಕರ್ ಇಂತೀರಾ, ಹಿಂಗಿಂತೀರಾ. ಈ ನಮ್ಮ ದಲಿತರಿಗೆಲ್ಲ ಅನ್ಯಾಯ ಮಾಡ್ತೀರಾ. ನಾವು KGFನಲ್ಲಿ ಒಂದೇ ತಟ್ಟೆನಲ್ಲಿ ಊಟ ಮಾಡೋ ಜನ, ಆಲ್ ಕಮ್ಯುನಿಟೀಸ್, ಅವ್ರು ರೆಡ್ಡಿ ಆಗಿರಲಿ, ಮುಸ್ಲಿಮ್ ಆಗಿರಲಿ, ಒಕ್ಕಲಿಗರಾಗಿರಲಿ, ಗೌಂಡರಾಗಿರಲಿ, ಕ್ರಿಸ್ತರಾಗಲಿ ಇರಲಿ, ದಲಿತರ ಒಂದೇ ತಟ್ಟೆನಲ್ಲಿ ತಿನ್ನೋ ಊಟ. ಈ ಥರ ಜನ ಯಾವ ಊರಿನಲ್ಲಿ ಇಲ್ಲ. ನಾವು ಸೋದರ ತತ್ವ, ಅಣ್ಣ ತಮ್ಮರ ಥರ ಇರೋ ಊರು ಇದು. ನಮ್ಮ ಶಾಸಕರು ನನ್ನ ಮಾಡಿರೋದು ತುಂಬ ಅನ್ಯಾಯ. ಯಾವ ಟಾಪರ್ ಇದ್ದಾರೆ? ಇದೇ ಜೈನ್ ಕಾಲೇಜು, ಇದೇ ಸನ್ ಮೇರಿಸ್ ಸ್ಕೂಲ್, ಇದೇ ಇದು ನಮ್ಮ ಮೊರಾರ್ಜಿ ದೇಸಾಯಿ ಜೂನಿಯರ್ ಕಾಲೇಜು, ಇಂದ SSD 6th ಕ್ಲಾಸ್ ಬಂದಿದ್ದಲ್ಲ ಒಬ್ಬ ಹುಡುಗಿ. ಆ ಹುಡುಗಿ 594 ಮಾರ್ಕ್ 6th ರ್ಯಾಂಕ್ ಇಡೀ ಸ್ಟೇಟ್ನಲ್ಲಿ. SDC ರ್ಯಾಂಕ್. ಹಿತಾಶ್ರೀ ಅಂತ SDG ಕಾಲೇಜು 6th ರ್ಯಾಂಕು. ಈ ಮಗು ಕಣ್ಕಾಣಿಲ್ವಾ? ನಮ್ಮೂರು ಹುಡುಗಿ, ಅದು ಮೇಲ್ವರ್ಗದ ಹುಡುಗಿನೇ, ನಮ್ಮೂರು ಹುಡುಗಿ. ನಿಮ್ಗೆ ಕಣ್ಕಾಣಿಲ್ವಾ? ಇದೇನಾ ಈ ದಲಿತು ಮೀಸಲು ಕ್ಷೇತ್ರನಲ್ಲಿ ಇರೋ ಶಾಸಕರು ಕೆಲಸ ಮಾಡೋದು? ಈ ದಲಿತರಿಗೆ ಹಿಂದೂರಿಗೆ ಕೊಡೋ ರೆಸ್ಪೆಕ್ಟ್ ಇದೆನಾ? ಯಾವುದಾದ್ರು ಮೀಸಲು ಇದೆ, ಯಾವುದಾದ್ರು ಹಿಂದೂಗಳಿಗೆ ಇದೆ, ಯಾವುದಾದ್ರು ಒಂದು ಕಾರ್ಯಕ್ರಮ. ಈ KGFನಲ್ಲಿ ರೈತರ ಕಾರ್ಯಕ್ರಮ ಒಂದನ್ನು ನಡೆದಿರೋದು ನೋಡಿಲ್ಲ. ರೈತರ ಕಾರ್ಯಕ್ರಮ ಯಾವುದಾದ್ರು ನೋಡಿದ್ದೀರಾ ನೀವು? ಕೃಷಿ ಭೂಮಿ ಯಾವುದಾದ್ರೂ ಒಂದು ಮಿನಿಸ್ಟ್ರಿ ಇವತ್ತುವರೆಗೆ ಒಂದೇ ಒಂದು ಮಿನಿಸ್ಟ್ರು ವಿಲೇಜ್ನಲ್ಲಿ ಕಾಲಿಟ್ಟ ಇಲ್ಲ, ಎಕ್ಸೆಪ್ಟ್ ಸತೀಶ್ ಜಾರಕಿಹೊಳಿ ಆ ಬ್ರಿಡ್ಜ್ ಓಪನ್ ಮಾಡಿದ್ರು. ಅದನ್ನು ಬಿಟ್ಬಿಟ್ಟು ಎಲ್ಲ ಬರೋದು KGF ಸಿಟಿನಲ್ಲಿ ಬಂದ್ಬಿಟ್ಟು ಶೋ ಮಾಡಿಬಿಟ್ಟು ಹಂಗೆ ಹೋಗೋದು. ಆ ಶೋ ಮಾಡೋ ಟೈಮ್ನಲ್ಲಿ ಆ ಮಿನಿಸ್ಟ್ರ ಹತ್ರ ದಲಿತರು ನಮ್ಮಂತರ ಬಿಡಲ್ಲ. ಅವ್ರಿಗೆ ಐಕ್ಯಸ್ನಲ್ಲಿ ಯಾರಿದ್ದಾರೆ ಅವ್ರನ್ನೇ ಹೋಗಿ ಅವ್ರು ಸನ್ಮಾನ ಮಾಡಬೇಕು, ಅವ್ರನ್ನೇ ಈ ಊರು ಶಾಸಕರು ಬಂದ್ಬಿಟ್ಟು ಪರಿಚಯ ಮಾಡೋದು. ನಾವು ಈ ಕ್ಷೇತ್ರದಲ್ಲಿ ನಾವು ಏನು ಕಷ್ಟ ಬಿದ್ದು ಏನಿದ್ರೆ ಕೊಡು, ನಾವು ಅದೆಲ್ಲ ಬಿಡಲ್ಲ ಸ್ವಾಮಿ. ಇದು ನನ್ನ ಮಣ್ಣು, ಇದು ನನ್ನ ಮಕ್ಕಳು, ಇದು ನನ್ನ ಉಸಿರು. ನನ್ನ ಮಣ್ಣು, ನನ್ನ ಮಕ್ಕಳು, ನಮ್ಮ ಉಸಿರು. ನಾನು ಇರೋವರೆಗೆ ಯಾವ ವರ್ಗದವ್ರಿಗೂ ಅನ್ಯಾಯ ಮಾಡೋಕ್ಕೆ ಬಿಡಲ್ಲ. ನಾನು ಪ್ರಾಣ ಹೋದ್ರೆ ಸರಿ. ನಾನು KGF ಜನತೆಗೆ, ಈ ಮಣ್ಣಿನ ಮಕ್ಕಳಿಗೆ, ಈ ಮಣ್ಣಿನ ಮಗನಾಗಿ ಹೋರಾಡ್ತೀನಿ. ಇದು ನಾನು ಇನ್ನೂ ಭಾಳ ಮಾತಾಡೋದಿದೆ. ಇವತ್ತಿಗೆ ಇದು ಸಾಕಂತ ತಿಳ್ಕೊಳ್ತೀನಿ. ಎಲ್ಲರಿಗೂ ಪತ್ರಕರ್ತರು ಒಂದೊಂದು ಹೋರಾಟ ಇಲ್ಲ. ನಾನು ಇದೇ ಹಾಸ್ಪಿಟ್ಲ್ಗಾಗ ಎರಡು ದಿವಸ ಉಪವಾಸ ಇದ್ದು ನಾಡು ಹೋರಾಟ ಮಾಡಿದ್ದವನು. ನಾನು ಎಲ್ಲದಕ್ಕೂ ಬಂದ್ಬಿಟ್ಟು ಇನ್ಮೇಲೆ ಎಲ್ಲದಕ್ಕೂ ಬಂದ್ಬಿಟ್ಟು ಹೋರಾಟ ಮಾಡ್ತೀನಿ. ನನ್ನ ಮಣ್ಣಕ್ಕೋಸ್ಕರ ನಾನು ದುಡಿತೀನಿ. ಪಕ್ಕದಲ್ಲಿ